ಇವತ್ತು 4 ರೂಪಾಯಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು 5 ವರ್ಷ ಅಧಿಕಾರದಲ್ಲಿದೆ, ಇದು ಮುಗಿಯೋ ಅಷ್ಟರಲ್ಲಿ ಈ 4 ರೂಪಾಯಿ ಇದ್ದಿದ್ದು 40 ರೂಪಾಯಿ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾಕಂದ್ರೆ ಮಧ್ಯಮ ವರ್ಗದವರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೊರೆ. ಮೊನ್ನೆ ತಾನೇ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರು, ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ರು. ಅದರ ಜೊತೆಗೆ ಇನ್ನೇನು ಇವತ್ತು ಸಾಯಂಕಾಲದಷ್ಟೊತ್ತಿಗೆ ವಿದ್ಯುತ್ ಬಿಲ್ ದರ ಕೂಡ ಏರಿಕೆ ಆಗುತ್ತೆ. ಎಲ್ಲದರ ರೇಟ್ ಕೂಡ ಹೆಚ್ಚಳ ಆಗ್ತಾ ಇರೋದ್ರಿಂದ ಜನ ಈಗ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯುಗಾದಿ ರಂಜಾನ್ಗೆ ರಾಜ್ಯದ ಜನರಿಗೆ ಈಗ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿ ಗಿಫ್ಟ್ ಇದು. ರಾಜ್ಯದ ಜನ ಬಹಳ ಏನು ಹೇಳ್ತಾರೆ, ಗ್ಯಾರಂಟಿ ಗಿಫ್ಟ್ ಅನ್ನ ತಗೋಬೇಕು. ಹಾಲಿನ ದರ ಏರಿಕೆ ಜೊತೆಗೆ ವಿದ್ಯುತ್ ದರ ಪರಿಷ್ಕರಣೆ. ಜನರೇ ಎಚ್ಚರ, ಇವತ್ತು ಸಾಯಂಕಾಲವೇ ವಿದ್ಯುತ್ ದರ ಏರಿಕೆಯಾಗುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಧಿಕೃತ ಘೋಷಣೆ ಸಾಧ್ಯತೆ. ಎಸ್ಕಾಂಗಳು ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ ಪರಿಗಣಿಸಿ ದರ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ಏಪ್ರಿಲ್ 1ನೇ ತಾರೀಕಿನಿಂದ ದರ ಪರಿಷ್ಕರಣೆಗೆ ಕೆಆರ್ಸಿ ನಿರ್ಧಾರವನ್ನ ಮಾಡಿರೋದು. ನೋಡಿ, ರಾಜ್ಯದ ಜನ ಒಂದು ಕಡೆ ಹಾಲಿನ ದರ ಏರಿಕೆಯ ಬಿಸಿಯಲ್ಲಿದ್ದಾರೆ ಇವತ್ತು ಮಧ್ಯಾಹ್ನದಿಂದ. ಅದರ ಜೊತೆಗೆ ಇನ್ನೇನು ಸಂಜೆ 4:04ವರೆಗೆ ವಿದ್ಯುತ್ ದರ ಏರಿಕೆ ಕೂಡ ಆಗತ್ತೆ. ಒಂದಾದ ಮೇಲೊಂದರಂತೆ ಬರ ಎಳಿತಾ ಇದೆ. ಕೇಳಿದ್ರೆ ಆ ರೀತಿ ಪ್ರಸ್ತಾವನೆ ಅದು ಹಿಂದಿನಿಂದನೂ ಕೂಡ ಸಲ್ಲಿಕೆ ಮಾಡಲಾಗಿತ್ತು. 5 ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ರು. ಆದರೆ ನಾವು 4 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ಏನು 4 ರೂಪಾಯಿ ಹೆಚ್ಚಳ ಆಗಿದೆಯಲ್ಲ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಅನ್ನುವಂತಹ ಸಬೂಬನ್ನ ಹೇಳ್ಕೊಂಡೇನೆ ದರ ಹೆಚ್ಚಳ ಮಾಡ್ತಾ ಬರ್ತಾ ಇರೋದು. ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ಬರ ಎಳಿತಾ ಇದೆ. ಈಗ ರಾಜ್ಯ ಸರ್ಕಾರ ಜನ ಅಂತೂ ಹಿಡಿಶಾಪ ಹಾಕ್ತಾ ಇದ್ದಾರೆ. ನೋಡಿ, 1 ಲೀಟ್ರನ್ನ ತೆಗೆದುಕೊಂಡು ಹೋಗ್ತಾ ಇದ್ರು 54 ರೂಪಾಯಿ ಕೊಟ್ಟು. ಈಗ ನಾಳೆಯಿಂದ 58 ರೂಪಾಯಿ. ಬ್ಲೂ ಪ್ಯಾಕೆಟ್ ಹಾಲು ನೀವು 1 ಲೀಟ್ರ್ ತಗೋತೀವಿ ಅಂತ ಹೇಳಿದ್ರೆ ನಾಳೆಯಿಂದ 58 ರೂಪಾಯಿ ಕೊಡಬೇಕು. ಇನ್ನೇನು ಮಾಡೋದಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ಇಂಥ ಸರ್ಕಾರ ಆಯ್ಕೆ ಮಾಡಿದ್ದು ನಮ್ಮ ಇದು ಅಂತ ಹೇಳಿಬಿಟ್ಟು ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ಕೊಂಡು ಎಕ್ಸ್ಟ್ರಾ ಚಾರ್ಜನ್ನು ಕೊಟ್ಟು ಹಾಲು ತಗೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಸಾಕಷ್ಟು ಕರೆಗಳು ಬರ್ತಾ ಇದೆ. ಮಂಡ್ಯದಿಂದ ಕರೆ ಮಾಡಿದ್ದಾರೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರೇ, ಹೇಳಿ, ಏನು ಹೇಳ್ತೀರಾ ಹಾಲಿನ ದರ ಏರಿಕೆ ಬಗ್ಗೆ? ಈ ಹಾಲಿನ ದರ ಏರಿಕೆ ಮಾಡಿದ್ರೆ ರೈತರಿಗೂ ಹಾಲಿನ ದರನ ಕೊಡ್ಬೇಕು. ಇವರು ರೈತರಿಗೆ ಹಾಲಿನ ದರನ ಏರಿಕೆ ಮಾಡ್ಬೇಕು. ಇವಾಗ 4 ರೂಪಾಯಿ ಮಾಡಿದಾರೆ, ರೈತರಿಗೂ ಒಂದು 2 ರೂಪಾಯಿ ಏರಿಕೆ ಮಾಡ್ಲಿ. ಈಗ 35 ರೂಪಾಯಿ ಕೊಡ್ತಿದ್ದಾರೆ ರೈತರಿಗೆ. ಅಟ್ಲೀಸ್ಟ್ 4 ರೂಪಾಯಿಲಿ 2 ರೂಪಾಯಿನಾದ್ರೂ ಜಾಸ್ತಿ ಮಾಡ್ಲಿ ಅಂತ ನಿಮ್ಮ ಆಗ್ರಹ? ಆಗ್ರಹ. ಮತ್ತೆ ಈ ಎಲೆಕ್ಷನ್ ಕಮಿಷನ್ ನ ಚೇಂಜ್ ಮಾಡ್ಬೇಕು ಮೇಡಮ್. ನನ್ನ ಅಭಿಪ್ರಾಯದ ಪ್ರಕಾರವಾಗಿ ಹೋದ್ರೆ ಈ ಜನಗಳಿಗೆ ಮೀಸ ಒಡ್ಡೋದು ಯಾವ್ದು, ನಾವು ಫ್ರೀ ಬಸ್ ಬಿಡ್ತೀವಿ, ನಾವು ಫ್ರೀ ಏನೋ ಬಿಡ್ತೀವಿ, ಇದೆಲ್ಲ ಮಾಡೋದ್ಕಿನ್ನ ಇವರು ಟಿವಿನಲ್ಲೇ ಅಡ್ವರ್ಟೈಸ್ ಈ ತರ ಏನಾರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲೆಕ್ಷನ್ ಏನ್ ಚೇಂಜ್ ಮಾಡ್ಬೇಕಂತಂದ್ರೆ ಇವರು ಮಾಡ್ಬೇಕಾಗಿರುವಂತದ್ದು. ಇವರು ಏನಿದ್ರು ಒಳ್ಳೆ ಅಭಿಪ್ರಾಯದಿಂದ ಇವರು ಎಲೆಕ್ಷನ್ಗೆ ನಿಂತು ನೋಡಿ, ಈಗ ಜನಪ್ರತಿನಿಧಿ ಚಂದ್ರಶೇಖರ್ ಅವರೇ, ಜನ ಗ್ಯಾರಂಟಿಗೆ ಮರಳಾಗಿ ವೋಟ್ ಹಾಕಿ 135 ಸ್ಥಾನ ಗೆಲ್ಲಿಸ್ಕಟ್ಟು ಈಗ ಜನ ತಲೆ ಕೆಚ್ಕೋತಿದ್ದಾರೆ. ಈ ಕಡೆ ಗ್ಯಾರಂಟಿನ ಹೆಂಗಾದ್ರೂ ಮಾಡಿ ಮುಂದುವರಿಸಬೇಕಲ್ಲ. ಮೊದ್ಲು ಈ ಎಲೆಕ್ಷನ್ ಕಮಿಷನ್ ಚೇಂಜ್ ಆಗ್ಬೇಕು ಮೇಡಮ್. ಇದನ್ನ ಚೇಂಜ್ ಮಾಡ್ಬೇಕು. ಈ ಎಲೆಕ್ಷನ್ ಸಿಸ್ಟಮ್ ಇದೆಯಲ್ಲ, ಇದನ್ನ ಚೇಂಜ್ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಮೈಸೂರಿನಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ವೆಂಕಟೇಶ್ ಅವರೇ. ಮೇಡಮ್, ಬೇರೆ ಹಾಲಿನ ಬೆಲೆ ಬಾರಿ ಕಮ್ಮಿ ಮಾಡ್ತಾ ಇದ್ದಾರೆ. ಇನ್ನ ಇದು 2ನೇ ವರ್ಷದ ತಿಥಿ. ಕಡಿಮೆ ಮಾಡ್ತಿದ್ದಾರೆ. ಇನ್ನ 3 ವರ್ಷ ಅಲ್ಲಲ್ಲ, ಇದು 2ನೇ ವರ್ಷದ ತಿಥಿ ಮಾಡ್ತಾ ಇದ್ದಾರೆ ಜನಗಳಿಗೆ. ಮತ್ತೆ ಇನ್ನು 3 ವರ್ಷ ಇದೆ. ಇನ್ನು 3 ವರ್ಷದಲ್ಲಿ ಸಂಪೂರ್ಣ ತಿಥಿ ಮಾಡ್ತಾರೆ. ಅಲ್ಲ, ಇವಾಗ 4 ರೂಪಾಯಿ ಹೆಚ್ಚಳ, 4 ಒಂದು 15-20 ರೂಪಾಯಿ ಹೆಚ್ಚಳ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣಗೊಳಿಸುವಷ್ಟರಲ್ಲಿ ಒಂದು 15-20 ರೂಪಾಯಿ ಹೆಚ್ಚಳ ಆಗಿ ಮೋಸ್ಟ್ಲಿ ಲೀಟ್ರಿಗೆ 100 ರೂಪಾಯಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇನ್ನು 3 ವರ್ಷ ತಿಥಿ ಬಾಕಿ ಇದೆ ಅಂತ ಹೇಳ್ತಾ ಇರೋದು. ಜನಗಳಿಗೆ ತಿಥಿ ಇನ್ನು 3 ವರ್ಷ ಕಂಟಿನ್ಯೂಷನ್ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಆಲೋಚನೆ ಮಾಡಬೇಕು. ಅಲ್ಲ, ಅವರಿಗೆ ಅವ್ರ ಮನಸ್ಥಿತಿ ಹೆಂಗೆ ಅಂದ್ರೆ, ಈಗ ಜನ ಪ್ರತಿಭಟಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಭರ್ಜರಿ ಆಮಿಷಗಳು, ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ರೆ ಜನ ಮತ್ತು ವೋಟ್ ಹಾಕ್ತಾರೆ ಅನ್ನೋ ಮನಸ್ಥಿತಿಗಳು ಕೂಡ ಇದೆ ಸರ್. ಹೌದೌದು, ಖಂಡಿತ ಇದೆ. ಅದು ಹಣಕ್ಕಾಗಿ ಮಾಡೋರು ಅದೆಲ್ಲ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆಗ ಆಮಿಷ ಒಡ್ಡು ಬಿಡ್ತಾರೆ. ಆದ್ರಿಂದ ಇವರೆಲ್ಲ ಬಿದೋಗ್ಬಿಡ್ತಾರೆ. ಬಿದೋಗೋದ್ರಿಂದ ಇದೆಲ್ಲ ಸಮಸ್ಯೆ ಇದೆ. ಇನ್ನ 3 ವರ್ಷ ಎಲ್ಲಾರು ಹೊರಲೇಬೇಕಾಗತ್ತೆ. ಯಾರು ಏನೇ ಮಾಡಕ್ ಆಗಲ್ಲ, ಅದು ಹೊರಲೇಬೇಕು. ಇದು 2ನೇ ವರ್ಷ. ಇನ್ನು 3 ವರ್ಷ ಇದೆ. 135 ಸ್ಥಾನ ಕೊಟ್ಟಾಗಿದೆ, ಅನುಭವಿಸಲೇಬೇಕು. ಥ್ಯಾಂಕ್ ಯು ವೆಂಕಟೇಶ್ ಅವರ. ಇನ್ನು ವೆಂಕಟೇಶ್ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ.
ಹಲೋ. ವೆಂಕಟೇಶ್ ಅವರೇ ನಮಸ್ತೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ನಮಸ್ಕಾರ, ನಾನು ವೆಂಕಟೇಶ್ ಬೀದರಿಂದ ಮಾತಾಡೋದು ಮೇಡಮ್. ಗೊತ್ತಾಯ್ತು, ಮಾತಾಡಿ. ಹಾ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮ್ಯೂಟ್ ಇದೆ ಮೇಡಮ್, ಮಾತಾಡಿ. ವೆಂಕಟೇಶ್ ಅವರೇ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಕರೆ ಕಟ್ ಆಗುತ್ತೆ ನೋಡಿ, ಎಕೋ ಬರ್ತಾ ಇದೆ. ನಾನು ಮಾತಾಡ್ತಿರೋದು ನಿಮಗೆ ವಾಪಸ್ ರಿಪೀಟ್ ಕೇಳಿಸ್ತಾ ಇದೆ. ಓಕೆ ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಶಿವ ಅಂತ ಹೇಳ್ಬಿಟ್ಟು. ಶಿವ ಅವರೇ ಮಾತಾಡಿ. ಮೇಡಮ್, ಇವಾಗ ಹಾಲಿನ ದರ ಹೆಚ್ಚಿಗೆ ಮಾಡಿದೀರಾ? ನಾವು ಮಾಡಿಲ್ಲ, ಸರ್ಕಾರದವ್ರು ಮಾಡಿರೋದು. ಹೇಳಿ. ಸರ್ಕಾರದವರೇ ಮಾಡಿರೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಾಗುತ್ತಂದ್ರೆ ಗ್ರಾಹಕರಿಗೂ ಹೊಡೆತ ಬೀಳುತ್ತೆ, ಇಲ್ಲಿ ದುಡ್ಕೊಂಡು ತಿನ್ನೋರ್ಗುನು ತುಂಬಾ ತೊಂದರೆ ಆಗುತ್ತೆ. ಸೊ ಅದೇ ತರ ಈಗ ನೀವು ಮಾಡೋದು ಏನು ಇದು ಅಂತೇನಿಲ್ಲ, ಗ್ರಾಹಕರಿಗಿಂತ ರೈತರಿಗೆ ಡೈರೆಕ್ಟ್ ಆಗಿ ಕೊಡುವಂತದನ್ನ ವ್ಯವಸ್ಥೆ ಏನಾದ್ರೂ ಗೌರ್ಮೆಂಟ್ ಆಗುತ್ತಾ ಅದ್ರಲ್ಲಿ? ಅಲ್ಲ, ಈಗ ರೈತರಿಗೆ ಕೊಡ್ತೀವಿ ಅಂತಾನೆ ಹೇಳಿದ್ದು ಸಿದ್ದರಾಮಯ್ಯ ಅವರು. ಪ್ರಸ್ತಾವನೆ ಸಲ್ಲಿಸಿದಾಗ ರೈತರಿಗೆ ಕೊಡಬೇಕು ಅಂತಾನೆ ಹೇಳಿದ್ದು. ಬಟ್ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. 4 ರೂಪಾಯಿಲಿ ಎಷ್ಟು ರೂಪಾಯಿ ಕೊಡ್ತಾರೆ ಅನ್ನೋದೇ ಈಗ ಪ್ರಶ್ನೆ. ಅದೇ ನಾನು ಕೇಳ್ತಾ ಇರೋದು. ಇವಾಗ 4 ರೂಪಾಯಿದಲ್ಲಿ 1 ರೂಪಾಯಿನಾದ್ರೂ ಆ ರೈತರಿಗೆ ಹೋದ್ರೆ ಒಂದು ಅನುಕೂಲ ಆಗುತ್ತೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಕೊಯ್ತಾ ಇದೀರಾ. ಅದನ್ನ ಕೊಯ್ಯೋದನ್ನ ಬಿಟ್ಬಿಟ್ಟು ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುವಂತದನ್ನ ಮಾಡ್ಕೊಡಿ. ಇದ್ರ ಮೇಲೆ ಜೀವನ ಸಾಗಿಸುವಂತ ರೈತಾಪಿ ಜನ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಸಚಿವ ಸಂಪುಟದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಇದಕ್ಕೊಂದು ಪರಿಹಾರ ಕಂಡ್ಕೊಂಡ್ಬಿಟ್ಟು ರೈತರಿಗೆ ಮುಟ್ಟುವಂತದನ್ನ ವ್ಯವಸ್ಥೆ ಮಾಡಿದ್ರೆ ಬೆಟರ್. ಓಕೆ, ಥ್ಯಾಂಕ್ ಯು. ಇನ್ನು ಪ್ರಸನ್ನ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಪ್ರಸನ್ನ ಕುಮಾರ್ ಅವರೇ. ನಾನು ಮೈಸೂರಿಂದ ಮಾತಾಡ್ತಾ ಇರೋದು, ಸಮಾಜ ಸೇವಕರು. ಮಾತಾಡಿ. ಮೊದಲನೇದಾಗಿ ಹಾಲಿನ ದರ ಏರಿಕೆ ಮಾಡೋದು ಖಂಡನೀಯ ವಿಷಯ. ಈಗ ಹಾಲಿನ ಕೆಎಂಎಫ್ ಅಧ್ಯಕ್ಷರಾದಂತಹ ಭೀಮಾ ನಾಯ್ಕರಿಗೆ ಫೋನ್ ಮಾಡಿದ್ದೆ, ಅವರು ತೆಗಿಲಿಲ್ಲ, ಏನೋ ಬಿಸಿ ಇದಾರೆ ಅನ್ಸುತ್ತೆ. ಮೀಟಿಂಗ್ ಅಲ್ಲಿ ಇದ್ದಾರೆ. ಎಲ್ಲಾ ಬಡವರಿಗೆ ಒಂದೊಂದು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಜಾಸ್ತಿ ಆಗ್ತವೆ. ಇದು ಕಡು ಬಡವರು, ಹಸುವಿನಿಂದ ಇರೋರು ಒಂದ್ ಸ್ವಲ್ಪ ಹಸುವನ್ನ ತಗ್ಗಿಸ್ಕೊಳ್ಳಕ್ಕೆ ಒಂದ್ ಲೀಟರ್ ಹಾಲಾದ್ರೂ ತಕೊಂಡು ಒಂದ್ ಟೀನ್ ಕಾಫಿನ ಕುಡಿಯೋಣ ಅಂತ ಕುಡಿಯಕ್ ಹೋದ್ರೆ ಅದನ್ನು ಕುಡಿದರೆ ಮಾಡಿ ಅವರು ಬಡತನದಲ್ಲಿ ಇರೋರು ಬಡವರಾಗೆ ಇದ್ದು ಇವ್ರು ಯಾವ್ದೇ ಯೋಜನೆಗಳು ತಂದ್ರೂನು ಆ ಯೋಜನೆಗಳಿಂದ ಈಗ ಗ್ಯಾರಂಟಿಗಳಿಂದ ಏನು ಯಾವ್ದೇ ತರದ ಹೆಲ್ಪ್ ಆಗ್ತಾ ಇಲ್ಲ. ಅಲ್ಲ ಗ್ಯಾರಂಟಿ ಅಲ್ಲ, ಈಗ ಗ್ಯಾರಂಟಿಗೆ ಹಣ ಇಲ್ಲ ಅಂತ ಸರಿದೂಗ್ಸಕ್ಕೆ ಅಲ್ವಾ ಒಂದಾದ ಮೇಲೆ ಒಂದರಂತೆ ಬೆಲೆ ಏರಿಕೆ ಮಾಡ್ತಾ ಇರೋದು. ಹೌದು ಮೇಡಮ್, ಆ ಗ್ಯಾರಂಟಿಗಳನ್ನ ನಿಲ್ಸ್ಬಿಡ್ಲಿ. ಜನಸಾಮಾನ್ಯರಿಗೆ ಅವರು ಏನು ಕೇಳಿರ್ಲಿಲ್ಲ, ಇವ್ರು ಕೊಟ್ಟ ಮೇಲೆ ಅದನ್ನ ಯಾವ ರೀತಿ ನಡ್ಸ್ಕೋಬೇಕು ಆ ರೀತಿ ನಡ್ಸ್ಕೊಂಡು ಹೋದಾಗ ಮಾತ್ರ ಸರ್ಕಾರ ನಡೆಸ್ಬೋದು. ಬಟ್ ಇವರು ದಿನನಿತ್ಯ ಕುಡಿತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದಕ್ಕೆಲ್ಲ ಈ ತರ ರೇಟ್ ಜಾಸ್ತಿ ಮಾಡಿದ್ರೆ, ನಾನ್ ಮೊನ್ನೆನೆ ಮುಖ್ಯಮಂತ್ರಿಗಳಿಗೂ ಒಬ್ಬ ಕೆಎಂಎಫ್ ಅಧ್ಯಕ್ಷರು ಮತ್ತೆ KJ ಜಾರ್ಜ್ ಅವ್ರಿಗೂ ಒಂದ್ ಪತ್ರನು ಬರೆದು ಹಾಲಿನ ದರ ಏರ್ಸೋದು, ಸ್ಮಾರ್ಟ್ ಮೀಟರ್ ನ ದಯವಿಟ್ಟು ಇದನ್ನ ನಿಲ್ಸಿ, ಕಡು ಬಡವರಿಗೆ ತೊಂದರೆ ಆಗುತ್ತೆ ಅಂತ ನಾನು ಒಂದ್ ಮನವಿ ಪತ್ರನು ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಹಾಕಿದ್ದೆ ಮೇಡಮ್. ಇದು ತುಂಬಾ ಖಂಡನೀಯ ವಿಷಯ. ವಿದ್ಯುತ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಸಾಯಂಕಾಲ 4:00ವರೆಗೆ ಮೀಟಿಂಗ್ ಇದೆ. ವಿದ್ಯುತ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈಗ ಪವರ್ ಟಿವಿನಲ್ಲಿ ನಿಮ್ಮ ಪ್ರವೀಣ್ ಶೆಟ್ಟಿ ಇವ್ರು ಇದಾರಲ್ಲ, ಅವರು ಮೊನ್ನೆ ಚೆನ್ನಾಗಿ ಕ್ವಶನ್ ಮಾಡಿದ್ರು. ರಾಕೇಶ್ ಶೆಟ್ಟಿ ಅವರು ಕ್ವಶನ್ ಮಾಡಿ ಅವ್ರು ಉತ್ತರ ಕೊಡಕ್ ಆಗ್ಲಿಲ್ಲ ಮಿನಿಸ್ಟರ್. ಹೌದು, ನಿನ್ನೆ ಕಕ್ಕಾಬಿಕ್ಕಿ ಆದ್ರು ವಿಧಾನಸೌಧದಲ್ಲಿ. ಜನಸಾಮಾನ್ಯರಿಗೆ ಹೊರೆ ಮಾಡಕ್ಕೋಸ್ಕರ ಇರೋದೇ ವಿನಃ ಜನಸಾಮಾನ್ಯರಿಗೆ ಹೊರೆ ಮಾಡಕ್ಕೋಸ್ಕರ ಇರೋದೇ ವಿನಃ ಇವರು ಯಾವುದೇ ಕಾರಣಕ್ಕೂ ಬಡವರ ಬಗ್ಗೆ ಕಾಳಜಿ ಕಿತ್ಕೊಳಕ್ ಸಾಧ್ಯನೋ, ಯಾವ್ಯಾವ ಮೂಲದಿಂದ ಕೀಳೋಕ್ ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ಕೀಳ್ತಾ ಇದೆ ಈ ಸರ್ಕಾರ, ಅಷ್ಟಂತೂ ಹೇಳ್ಬೋದು. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಕುಮಾರ್ ಅವರೇ ನಮಸ್ತೆ. ಕುಮಾರ್ ಅವರೇ ನಮಸ್ತೆ. ಓಕೆ, ಎಸ್ ಸರ್, ಗಮನಿಸ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಂಥ ಸರ್ಕಾರ ಬೇಕಾ? ಯಾವ್ಯಾವ ಕಡೆಯಿಂದ ಯಾವ್ಯಾವ ಮೂಲೆಯಿಂದ ಜನರ ಹತ್ರ ಕಿತ್ಕೊಳ್ಳೋಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಕೀಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಉದಯ್ ಕುಮಾರ್ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ವಿಜಯ್ ಕುಮಾರ್. ಮಾತಾಡಿ ವಿಜಯ್ ಕುಮಾರ್ ಅವರೇ. ಮೇಡಮ್, ನಮ್ ದೇಶದ್ದು ಒಂದು ಕಾನೂನಿದೆ, ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಗ್ಯಾರಂಟಿ.
ಈ ಸರ್ಕಾರ ತಂದು ನಾವು ತಪ್ಪು ಮಾಡಿದ್ದೀವಿ, ಈಗ ಶಿಕ್ಷೆ ಅನುಭವಿಸ್ತೀವಿ ಅಷ್ಟೇ. ಸರ್ಕಾರ ತಂದು 35 ಸೀಟ್ ಕೊಟ್ಟಾದ್ಮೇಲೆ 1.5 ವರ್ಷ ಶಿಕ್ಷೆ- ಅಧಿಕಾರ ಹೌದು. ಅಲ್ಲ ಈಗ ಹೌದು. ಗೊತ್ತಾಗ್ತಿದೆ ನಿಮ್ಗೆ. ಶಿಕ್ಷೆ ಅನುಭವಿಸ್ಲೇಬೇಕು. ತಪ್ಪು ಮಾಡಿದೀವಿ ಅಂದ್ಮೇಲೆ ಹ್ಮ್ ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇವರು ರೈತರು ಕೊಟ್ಬಿಡ್ತೀವಿ ಅಂತಾರೆ. ಹ್ಮ್ ಈ ಒಂದು ತಿಂಗಳಿಂದ ನಿಮ್ಮ ಟಿವಿ ಚಾನೆಲ್ ಅಲ್ಲೇ ನ್ಯೂಸ್ ಅಲ್ಲಿ ನಾನು ನೋಡಿದ್ದೆ, ಸುಮಾರು 780 ಕೋಟಿ ರೈತರು ಕೊಡ್ಬೇಕಾಗಿರೋದು ಬಾಕಿ ಇದೆ ಇನ್ನ. ಹ್ಮ್ ಹ್ಮ್ ಹೌದು. ಇವರು ಬೋನಸ್ ಪ್ರೋತ್ಸಾಹಧನ ಕೊಡ್ತೀವಿ. ಅಲ್ಲ, ಪ್ರೋತ್ಸಾಹಧನ ಕೊಡ್ತಾರೆ 2 ರೂಪಾಯಿ, ಅದು ಹಂಗೆ ಪೆಂಡಿಂಗ್ ಉಳ್ಕೊಂಡಿದೆ ಸರ್. ಹೌದು, ನಿಮ್ಮ ಚಾನೆಲ್ ಹೌದು. ನಿಮ್ಮ ನ್ಯೂಸ್ ಲೀಡರ್ ನೀವು ಹೇಳಿದ್ರಿ 780 ಕೋಟಿ ಹಳೇದ್ ಬಾಕಿ ಇದೆ. ಹೌದು. ಅದನ್ನ ಯಾವಾಗ ಕೊಡ್ತಾರೆ ಇವರು? ಅಲ್ಲ ಏನ್ ಮತ್ತೆ ಹೇಳ್ತಾರೆ ಅಂದ್ರೆ ಈಗ, ಎಲ್ಲ ರೈತರ ಮೇಲೆ ಎತ್ತಾಕ್ಬಿಡ್ತಾರೆ. ರೈತರಿಗೆ ಕೊಟ್ಬಿಡ್ತೀವಿ ನಾವು, ಈಗ 4 ರೂಪಾಯಿ ಏನ್ ಜಾಸ್ತಿ ಆಗಿದೆ ಇದನ್ನ ರೈತರಿಗೆ ಕೊಡಲ್ಲ ಕೊಟ್ಬಿಡ್ತೀವಿ. ಮೇಡಮ್, ಕೊಡಲ್ಲ. ಈಗ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಹ್ಮ್ ಪಕ್ಕ ರೈತರು ಹಸು ಸಾಕಿದಾರಲ್ಲ, ಹ್ಮ್ 50 ರೂಪಾಯಿ 45 ರೂಪಾಯಿ ಕೊಟ್ಟು ಒಳ್ಳೆ ಹಾಲು, ಫ್ರೆಶ್ ಹಾಲು 5:30 ಇರ್ತಾರೆ, ನಾವು 6:30 ಗಂಟೆಗೆ ಹೋಗಿ ತಗೊಂಡ್ಬಂದ್ಬಿಡ್ತೀವಿ. ಹ್ಮ್ ಹ್ಮ್ ಪ್ಯಾಕೆಟ್ ಬೇಡ. ಇವತ್ತು ಹಾಲು ರಾತ್ರಿ ಎಲ್ಲ ಪ್ರೋಸೆಸ್ ಅಲ್ಲ ಆಗುತ್ತೆ, ನಿಮ್ಗೆ ಫ್ರೀಜರ್ ಅಲ್ಲಿ ಇರುತ್ತೆ, ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕೆಟ್ ಆಗುತ್ತೆ. ಏನ್ ಗೊತ್ತಾ ವಿಜಯ್ ಕುಮಾರ್ ಅವರೇ, ನೀವು ಮಂಡ್ಯ ಭಾಗದವರು ಸುತ್ತಮುತ್ತ ರೈತರೇ ನಿಮ್ಗೆ ನೇರವಾಗಿ 35 ರೂಪಾಯಿಗೆ 40 ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ. ಈ ಬೆಂಗಳೂರು ಸಿಟಿಯಲ್ಲಿ ಇದ್ದಂತವ್ರು ಏನ್ ಮಾಡ್ಬೇಕು? ನಂದಿನಿ KMF ಹಾಲೇ ನಾನು ತಗೋಬೇಕು. ಇಲ್ಲ ಮೇಡಮ್, ನೀವು ಒಳ್ಳೆ ಮಾತು ಹೇಳಿದ್ರಿ. ಈಗ ಬೆಂಗಳೂರು ಸುತ್ತಮುತ್ತ ಕನಕಪುರ, ಕೋಲಾರ, ರಾಮನಗರ, ಬಿಡದಿ ಇಲ್ಲೆಲ್ಲ ಇದಾರಲ್ಲ, ಕೆಂಗೇರಿ, ತಂದ್ಬಿಟ್ಟು. ಓಕೆ 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 ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ನಮಸ್ತೆ. ನಿಮ್ಮ ಹೆಸರು ಹೇಳಿ ಸರ್. ಸರ್ ನಾಗೇಶ್ ಹಾಸನ್. ಓಕೆ, ರಾಕೇಶ್ ಅವರೇ ಮಾತಾಡಿ. ನಾಗೇಶ್ ಹಾಸನ್ನಿಂದ. ನಾಗೇಶ್ ಅವರೇ ಮಾತಾಡಿ. ಈಗ KMF ಇಂದ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅದನ್ನ ರೈತರಿಗೆ ಕೊಡ್ತಾರೋ ಇಲ್ವಾ ಇವರು? ಅದನ್ನೇ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇರೋದು ರಾಕೇಶ್ ಅವರೇ. ನಾಗೇಶ್ ಅವರೇ ಏನ್ ಮಾಡ್ತಾರೆ ಈ 4 ಅಲ್ಲ ಹೇಳಿದ್ದೀಗ ಈ ತರ ಇವ್ರು ಎಲ್ಲದನ್ನು ಬೆಲೆ ಏರಿಸ್ಕೊ ಹೋದ್ರೆ ಮುಂದೊಂದಿನ ಹ್ಮ್ ಬಡವರಾಗಿ ಉಳಿಬೇಕಾಗತ್ತೆ, ಶ್ರೀಮಂತರೆಲ್ಲ ಶ್ರೀಮಂತರಾಗಿ ಇರ್ತಾರೆ. ಅದೇ ಗ್ಯಾರಂಟಿ ಆಗೋದು ಕೊಡ್ತಿದಾರಲ್ಲ, ಅನ್ಸುತ್ತೆ. ಗ್ಯಾರಂಟಿ ಗ್ಯಾರಂಟಿ ಕೊಡಿ ಅಂತ ಯಾರು ಹೇಳಿದ್ದಾರೆ ಮೇಡಮ್ ಇವರಿಗೆ? ಅಲ್ಲ ಅದನ್ನೇನೆ ಈಗ ಗ್ಯಾರಂಟಿ ನೋಡೇ ಅಲ್ವಾ 135 ಬಂದಿರೋದು. ಈ ಗ್ಯಾರಂಟಿನ ಅದಕ್ಕೆ ಮುಂದುವರಿಸಬೇಕಲ್ಲ. ಹೇಳೋದು, ನಮ್ಮ ಜನಗಳಿದ್ದೀವಲ್ಲ, ನಾವಿದ್ದೀವಲ್ಲ, ಇವ್ರನ್ನ ಆರ್ಸಿ ಕಳಿಸ್ಬಿಟ್ಟು ಈಗ ನೋಡಿ ಈಗ ಎಷ್ಟು ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ ಇವ್ರೀಗ. ಹ್ಮ್ ಮುಂದೊಂದ್ ದಿನ ಇವರು ನಮ್ಮನ್ನ ಫುಲ್ ಇದು ಮಾಡ ಎಲ್ಲ ಇನ್ನು 3 ವರ್ಷ ಅಧಿಕಾರದಲ್ಲಿ ಇರ್ತಾರೆ. ಇನ್ನು 3 ವರ್ಷಕ್ಕೆ ಇನ್ನೆಷ್ಟು ರೂಪಾಯಿ ಜಾಸ್ತಿ ಮಾಡ್ತಾರೋ. ಓಕೆ ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ರವಿ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ಮೇಡಮ್ ಅವ್ರ ನಮಸ್ಕಾರ. ಮಾತಾಡಿ ರವಿ ಅವರೇ. ಮೇಡಮ್ ಅವ್ರ ಈಗ ಸರ್ಕಾರ ಬಂದು ಜನರಿಗೆ ತುಂಬಾ ಬರ ಹೇಳ್ಬಿಟ್ಟಿದೆ ಮೇಡಮ್ ಅವ್ರಿಗೆ. ಹ್ಮ್ ಹ್ಮ್ ರೈತರು ಕೊಡಲ್ಲ, ಇವರು ತಾವು ತಮ್ಮ ಬೇಳೆ ಅಲ್ಲ ರೈತರಿಗೆ 2 ರೂಪಾಯಿ ಸಬ್ಸಿಡಿ ಕೊಡ್ತಾರಲ್ಲ ರವಿ ಅವರೇ ಲೀಟರ್ ಹಾಲಿಗೆ. ಅದೇ ಇನ್ನು ಎಷ್ಟೋ ಕೋಟ್ಯಾಂತರ ರೂಪಾಯಿ ಪೆಂಡಿಂಗ್ ಉಳ್ಕೊಂಡೈತೆ ಹಂಗೇನೆ ಅದು ದುಡ್ಡು. ಕೊಟ್ಟಿಲ್ಲ. ಹೌದು ಕೊಟ್ಟಿಲ್ಲ ಮೇಡಮ್ ಅವರು. ಅದನ್ನು ಕೊಟ್ಟಿಲ್ಲ, ಗೊತ್ತು ನಮ್ಗೆ, ಅದು ಕೊಟ್ಟಿಲ್ಲ. ಇದು ನಿನ್ನೆಲಿಂದ ಕೊಡ್ತಾರೆ. ಇನ್ನೆಲ್ಲ ಕೊಡಲ್ಲ ಮೇಡಮ್ ಅವ್ರು, ದುಡ್ಡು ತಾನೇ ಕೊಡ್ತಾರೆ ಅವರು. ಇವ್ರು ಯಾರು ಫ್ರೀ ಕೊಡಿ ಅಂತ ಹೇಳಿದ್ರು? ವೋಟ್ ಹಾಕ್ಬೇಕಾರೆ ಇವ್ರಿಗೆ ಫ್ರೀ ಕೊಡಿ ಅಂತ ಹೇಳಿದ್ರೆ ಇವ್ರನ್ನ. ನೀವು ಜನ ಈಗ ಪ್ರಶ್ನೆ ಮಾಡಬೇಕು. ಅಲ್ಲ ಇವತ್ತು ಯಾರು ಫ್ರೀ ಕೊಡಿ ಅಂತ ಇವ್ರಿಗೆ ಅವಶ್ಯಕತೆ, ಇವ್ರು ಗೆದ್ದು ಇವ್ರು ಬೇಳೆಕಾಯಿ ಬೇಯಿಸ್ಕೊಳ್ಳೋಕೋಸ್ಕರ ಫ್ರೀ ಮಾಡ್ಬಿಟ್ಟು ಈಗ ಜನರಿಗೆ ಈ ತರ ಸಾಮಾನ್ಯ ಜನರ ಗತಿ ಏನು ಮೇಡಮ್ ರೈತರ? ನೋಡಿ 50 ಪೈಸೆ 1 ರೂಪಾಯಿ ಇಲ್ಲ 4 ರೂಪಾಯಿ ಹೆಚ್ಚಳ ಮಾಡಿದ್ರೆ ಏನ್ ಮಾಡ್ಬೇಕು? ರೈತರಿಗೆ ಕೊಟ್ರೆ ನೋಡ ಹೋಗ್ಲಿ ಅಂದ್ರೆ ರೈತರಿಗೂ ಕೊಟ್ಲ. ಬಾರಿ ಮೋಸ ಮೇಡಮ್ ಅವ್ರ. ಈ ಬಸ್ ಫ್ರೀ ಅಂತ ಮಾಡ್ರು, ಅದ್ರಲ್ಲಿ ಬೇರೆ ಎಫೆಕ್ಟ್. ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಬೆಲೆ ಏರಿಕೆ, ಬರೆ ಟಿಕೆಟ್ ದರ ಹೆಚ್ಚಳ, ಮೆಟ್ರೋ ದರ ಹೆಚ್ಚಳ, ಇನ್ನೇನು ವಿದ್ಯುತ್ ಬಿಲ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಇವತ್ತು. ಅದು ಕೂಡ ಇವತ್ತು ಸಂಜೆ ಅನೌನ್ಸ್ ಆಗುತ್ತೆ ಸಾಯಂಕಾಲ 4:15ಗೆ. ಓಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರವಿ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ಬಸವರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮಾತಾಡಿ ಬಸವರಾಜ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಏನು ಹೇಳ್ತೀರಾ? ಹಾಲಿನ ರೇಟ್ ಜಾಸ್ತಿ ಆಗಿದೆ 4 ರೂಪಾಯಿ. ನೀವು ರೈತರಾ ಬಸವರಾಜ್ ಅವರೇ? ಬಸವರಾಜ್ ಅವರೇ ಓಕೆ, ಕರೆ ಕಟ್ಟಾಗಿದೆ. ಎಸ್, ಪ್ರತಿಯೊಬ್ಬರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿ ತಲೆ ಕೆಚ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ನಮಗೆ. ಈ ಸರ್ಕಾರವನ್ನು ಯಾಕಾದರೂ ನಾವು ಆಯ್ಕೆ ಮಾಡಿದ್ವೋ, ಯಾಕಾದರೂ ನಾವು ಅಧಿಕಾರಕ್ಕೆ ತಂದ್ವೋ, ಯಾಕಾದರೂ 135 ಸ್ಥಾನಗಳನ್ನು ಕೊಟ್ಟುವೋ ಅಂತ ಹೇಳಿ ಈಗ ಜನ
ತಲೆ ಕೆಚ್ಕೋತಾ ಇದ್ದಾರೆ. ಈ ರೀತಿ ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆ ಮಾಡಿದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಇನ್ನೂ ಕೂಡ 3 ವರ್ಷ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ. 3 ವರ್ಷಕ್ಕೆ ಹಾಲಿನ ದರ ಲೀಟ್ರಿಗೆ 100 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಪಡಂಗಿಲ್ಲ. ಕೇಳಿದ್ರೆ ನಾವು ರೈತರಿಗೆ ಕೊಡ್ತೀವಿ ಅಂತಾರೆ. 2 ರೂಪಾಯಿ ಸಬ್ಸಿಡಿ ಕೊಡ್ತಾರಲ್ಲ, 1 ಲೀಟ್ರ್ ಹಾಲಿಗೆ 2 ರೂಪಾಯಿ ಸಬ್ಸಿಡಿ ಅಂತ ಇದೆ. ಅದನ್ನೇ ಇನ್ನೂ ಕೋಟ್ಯಾಂತರ ರೂಪಾಯಿ ಹಣ ಹಂಗೆ ಬಾಕಿ ಉಳ್ಕೊಂಡಿದ್ದಾರೆ. ಇನ್ನು ಇವ್ರು ಇನ್ನೆಲ್ಲಿ ರೈತರಿಗೆ ರೇಟ್ ಜಾಸ್ತಿ ಮಾಡ್ತಾರೆ? ಇನ್ನು ಬೆಂಗಳೂರಿನಿಂದ ಕಮಲಾ ಕರೆ ಮಾಡಿದ್ದಾರೆ. ಕಮಲಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಮಾಡ್ತೀರಾ? ನಾಳೆಯಿಂದ ಅರ್ಧ ಲೀಟರ್ ಹಾಲಿಗೆ ನೀರ್ ಜಾಸ್ತಿ ಹಾಕ್ತೀರಾ? ಏನ್ ಕತೆ? ಖಂಡಿತ ಮೇಡಮ್. ಮೇಡಮ್, ನನ್ನ ಒಂದು ಅನಿಸಿಕೆ ಏನು ಅಂದ್ರೆ, ಇವರು ಇನ್ನು 3 ವರ್ಷ ಇವ್ರು ಇದ್ದೇ ಇರ್ತಾರೆ, ಅದಂತೂ ಕನ್ಫರ್ಮ್. ಆ 3 ವರ್ಷ ನಾವು ಕಾಯೋದಂತೂ ತಪ್ಪಲ್ಲ. ಅದ್ರ ಬದಲು ಅವ್ರಿಗೆ ಒಂದು ರಿಕ್ವೆಸ್ಟ್, ಈಗ ನಡೆಸ್ತಿರೋ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್. ನನ್ನಂತವ್ರು, ನಾನು ಇವತ್ತು ಮಾತಾಡ್ತಾ ಇರ್ಬೋದು, ಮಾತಾಡದೇ ಇರೋ ಜನ ಸಾವಿರಾರು ಜನ ಇರ್ಬೋದು, ಗೊತ್ತಿಲ್ಲ ನನ್ಗೆ. ಒಂದ್ ಅನಿಸಿಕೆ ಏನು ಅಂದ್ರೆ, ಈಗ ಏನೇನ್ ಫ್ರೀ ಅಂತ ಮಾಡಿದಾರೋ ಅದನ್ನೆಲ್ಲ ಸ್ಟಾಪ್ ಮಾಡ್ಲಿ. ನಾವು ಮುಂಚೆ ಹೆಂಗ್ ಓಡಾಡ್ತಿದ್ವೋ ಹಂಗೆ ಓಡಾಡ್ತೀವಿ. ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಗೆ ಅದು ಯಾವ್ದು ಅವ್ರ ಕಡೆಯಿಂದ ಲಾಭ ಇಲ್ಲ. ನಾವು ಎವ್ರಿ ಮಂತ್ ನಮ್ದು ಟ್ಯಾಕ್ಸ್ ಹೋಗ್ತಾನೆ ಇದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಆಸೆ ಇಟ್ಕೊಂಡಿಲ್ಲ, ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ಈಗ್ಲೂ ಒಂದ್ ರಿಕ್ವೆಸ್ಟ್, ಅವ್ರು ಅದನ್ನೆಲ್ಲ ಸ್ಟಾಪ್ ಮಾಡ್ಲಿ. ಈಗ ಏರಿಸ್ತಾ ಇರೋಂತ ಪ್ರತಿಯೊಂದನ್ನು ಅದೇನೇನಿದೆಯೋ ಅಲ್ಲಲ್ಲಿಗೆ ನಿಲ್ಲಿಸ್ಬಿಟ್ರೆ ಇದಕ್ಕಿಂತ ದೊಡ್ಡ ಉಪಕಾರ ಈ ಸರ್ಕಾರ ನಮ್ಗೆ ಬೇರೆ ಏನು ಮಾಡದಿದ್ರು ಚಿಂತೆ ಇಲ್ಲ. ಇದೊಂದು ಉಪಕಾರ ಮಾಡ್ಕೊಟ್ಟು ಅವ್ರ ಪಾಡಿಗೆ ಅವ್ರಿದ್ದು ನಮ್ಮ ಪಾಡಿಗೆ ನಮ್ಮಂತ ಜನಗಳನ್ನ ಬದುಕಿಸ್ಬಿಟ್ರೆ ಅಷ್ಟೇ ಸಾಕು ಅನ್ಸುತ್ತೆ. ಹೌದು ಹೌದು ಹೌದು. ಥ್ಯಾಂಕ್ ಯು ಕಮಲಾ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ತಿಪ್ಪೇಶ್ ಅವರೇ, ಮಾತಾಡಿ. ಹಾಲಿನ ರೇಟ್ ಜಾಸ್ತಿ ಆಗಿದೆ, 4 ರೂಪಾಯಿ. ರೈತರ ನೀವು? ಹಾಲು ಆತು, ಈಗ ನೀವು ರೈತರ? ಹಾಲು ಆತು, ಈಗ ಹಾಲು ಆತು. ಎಲ್ಲ ರೈತರು ಎಲ್ಲರೂ ದನ ಕಟ್ಕೊಂಡಾರೆ ಮೇಡಮ್. ರೈತರು ಹಾಲು ತಗೊಳೋದ್ ಹೆಂಗೆ, ರೈತರು ದನ ಕೊಳ್ಳೋದ್ ಹೆಂಗೆ? ಇಂತ ಅಲ್ಕ ಸರ್ಕಾರ ಬಂದು ರೈತರೆಲ್ಲ ಅಂತ ಫ್ರೀ ಆಗಿ ಆಶಪಟ್ಟು ಅವ್ರನ್ನ ಆರಿಸಿ ಕಳಿಸಿ ಮುಂದೆ ಹೆಂಗೆ ಅಂತ ಸರ್ಕಾರ ಎಂತ ಅಂತ ಜನ ಕಾಯ್ತಾ ಇದೀವಿ. ತಿಪ್ಪೇಶ್ ಅವರೇ, ನೀವು ಡೈರಿಗೆ ಹಾಲು ಹಾಕ್ತೀರಾ? ಇಲ್ಲ ಮೇಡಮ್, ನಾವು ಕೊಳ್ತಾ ಇದೀವಿ. ನಾವು ರೈತರೇ. ಆದ್ರೆ ನೀವು ಹಾಲು ತಗೋತೀರಾ? ಹಾಲು ತಗೊಳ್ತೀವಿ. ಮತ್ ನಾವು ಕೊಳ್ಳೋದೇ ರೈತರು, ಮತ್ತೆ ಕೊಳ್ಳೋದೇ ಹಂಗೆ ನಾವು. ಹೌದು. ಕೆಲವರು ರೈತರಿಗೆ ಅನುಕೂಲ ಆದ್ರೆ ಕೆಲವರು ರೈತರಿಗೆ ಅನಾನುಕೂಲ. ರೈತರಿಗೆ ಏನ್ ಅನುಕೂಲ ಆಗಿದೆ ಬನ್ನಿ, ಕೊಡದೆ 34-35 ರೂಪಾಯಿ ಕೊಡ್ತಾರೆ. ಎಲ್ಲದು ಹಾಲಿನ ದರ ಏರ್ಸಿದ್ರು, ಅರ್ಕ ದರ ಏರ್ಸಿದ್ರು, ಬಸ್ ದರ ಏರ್ಸಿದ್ರು. ಈ ಸರ್ಕಾರ ಎಂತ ಬಿದ್ದೋಗುತ್ತೆ ಅಂತ. ಸರಿ ಸರಿ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಬಸವನಗೌಡ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಬಸವನಗೌಡ ಅವರೇ. ಹಾಲಿನ ರೇಟ್ ಜಂಪ್ ಮಾಡಿದ್ದಾರ್ರಿ, ಅವ್ರು ರೈತರಿಗೆ ಕೊಡ್ತೀನಿ ಅಂತ ಹೇಳ್ತಿದಾರ್ರಿ. ನೀವು ಪವರ್ ಟಿವಿಯಿಂದ ಒಂದು ಅಭಿಯಾನ ಮಾಡಿರಿ, ರೈತರಿಗೆ ಕೊಡ್ರಿ ನೀವು ಇದರಲ್ಲಿ ಅಂತಂದು ಒಳ್ಳೇದಾಗುತ್ತೆ. ಅಲ್ಲ, ರೈತರಿಗೆ 2 ರೂಪಾಯಿ ಕೊಡೋರಲ್ಲ ಸಬ್ಸಿಡಿ, ಅದೇ ಬಾಕಿ ಇದೆಯಲ್ಲ ಇನ್ನೂನು ಬಸವನಗೌಡ ಅವರೇ. ಅದೇ ಕೋಟ್ಯಾಂತರ ರೂಪಾಯಿ ಹಂಗೆ ಬಾಕಿ ಉಳ್ಕೊಂಡೈತಪ್ಪ. ಬಾಕಿ ಉಳಿದಿದ್ದಾರೆ ಮೇಡಮ್. ಆದ್ರೂ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಪವರ್ ಟಿವಿಯಿಂದ ಅಭಿಯಾನ ಮಾಡಿ. ನಾವು ಯಾವಾಗ್ಲೂ ಕೂಡ ರೈತರು ಪರನೇನೆ, ಅದಕ್ಕೋಸ್ಕರನೇ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕೇಳ್ತಾ ಇರೋದು. ಬಟ್ ಸರ್ಕಾರ ಒಂದಾದ ಮೇಲೆ ಹಿಂಗೆ ಬೆಲೆ ಏರಿಕೆ ಆಗ್ತಾನೆ ಇದೆಯಲ್ಲ, ಟಿಕೆಟ್ ದರ, ಮೆಟ್ರೋ ದರ ಆಗ್ತಾ ಇದೆ ಮೇಡಮ್. ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹಾಲು ಉತ್ಪಾದಕರ ಮೇಡಮ್ ಅವರು. ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ದಿನ ಒಂದು 10 ಲೀಟರ್ ಹಾಕ್ತಾರೆ. ಎಷ್ಟು 1 ಲೀಟರ್ಗೆ ಎಷ್ಟು ಕೊಡ್ತಾರೆ ನಿಮ್ಗೆ? 30 ಪ್ಲಸ್ ಗವರ್ಮೆಂಟ್ ಇನ್ಸೆಂಟಿವ್ ಸೇರಿ 35 ಮೇಡಮ್. ಅದೇ 35 ರೂಪಾಯಿ. 2 ರೂಪಾಯಿ ಕೊಡೋರಲ್ಲ, ಅದು ಬರುತ್ತಾ? ಇಲ್ಲ, ಅದೇ ರೀ, ಗವರ್ಮೆಂಟ್ ಇಂದ 5 ರೂಪಾಯಿ ಬರ್ತಾರೆ ಮೇಡಮ್. ಈಗ 5 ರೂಪಾಯಿ ಆಗಿದೆ ಈಗ. ಅದು 2 ರೂಪಾಯಿ ಇತ್ತಲ್ರಿ, 5 ರೂಪಾಯಿ. ಅದು 5 ರೂಪಾಯಿ ಆಗಿದೆ. ಹೌದು, ಅದು ಯಾವಾಗ ಬೇಕಾದ್ರೆ ಅವಾಗ ಬರುತ್ತಲ್ವಾ ಇನ್ಸೆಂಟಿವ್. ಕರೆಕ್ಟಾಗಿ ತಿಂಗಳಿಗೆ ಕರೆಕ್ಟಾಗಿ ಬರಲ್ಲ. ಏಪ್ರಿಲ್ 2024 8, 9, 10 ತನಕ 10ನೇ ತಿಂಗಳ ತನಕ ಹಾಕ್ಯಾರ. ಮತ್ತೆ ಹಾಕಿಲ್ಲ ನೋಡಿ. ಇಲ್ಲ, ಹಾಕಿಲ್ಲ ಮೇಡಮ್. ಮತ್ತೆ ನಿಮ್ ಬ್ಯಾಲೆನ್ಸ್ ಇದೆ. ನಾವು ಅದನ್ನೇ ಹೇಳ್ತಿರೋದು, ಅದೇ ಕೋಟ್ಯಾಂತರ ರೂಪಾಯಿ ಬ್ಯಾಲೆನ್ಸ್ ಇದೆ ಇನ್ಸೆಂಟಿವ್. ಅದನ್ನ ಕೊಡ್ಲಿ ಫಸ್ಟು, ಆಮೇಲೆ ಇವರು ಎಕ್ಸ್ಟ್ರಾ ನಾವು ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಸಿದ್ದನಗೌಡ ಅವರೇ. ಸಿದ್ದನಗೌಡ ಅವರೇ ಮಾತಾಡಿ. ಸಿದ್ದನಗೌಡ ಅವರೇ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ಈ ತರ ಬೆಲೆ ಏರಿಕೆ ಮಾಡಿದ್ರೆ ಏನ್ ಮಾಡ್ಬೇಕು ಮೇಡಮ್? ಬೆಲೆ ಏರಿಕೆ ಮಾಡ್ಲಿ ಮೇಡಮ್, ಒಂದು ಬಜೆಟ್ ಮಾಡ್ಬಿಡ್ಲಿ ಮೇಡಮ್. 1 ವರ್ಷಕ್ಕೆ ಎಷ್ಟು ಏರಿಸ್ಬೇಕು ಎಷ್ಟು ಇಲ್ಲ ಅಂತೇಳಿ ಒಂದು ಬಜೆಟ್ ಮಾಡಿ ಹೇಳ್ಬಿಡಿ. ಯಾವಾಗ ಬೇಕು ಅವಾಗ ಏರಿಸ್ತಾರೆ, ಯಾವಾಗ ಬೇಕು ಅವಾಗ.
ಅದೇ ಒಂದು ಇಷ್ಟು ಅಂತೇಳಿ ಒಂದ್ 20 ರೂಪಾಯಿ 30 ರೂಪಾಯಿ ಒಂದ್ ವರ್ಷಕ್ಕೆ ಅಂತೇಳಿ ಏರ್ಸ್ಬಿಡ್ಲಿ ಮೇಡಮ್. ತೊಂದ್ರೆ ಏನಿಲ್ಲ ಮೇಡಮ್. ಆದ್ರೆ ಒಂದ್ ಕೆಲ್ಸ ಆದ್ರೂ ನೆಟ್ಗ ಮಾಡ್ತಾರ? ಅರ್ಧಂಬರ್ಧ ರೋಡು ಎಲ್ಲ ಕಿತ್ಕೊಂಡ್ ಹೋಗ್ತಿದಾವೆ, ರೋಡು ಸರಿಗಿಲ್ಲ ಮೇಡಮ್. ಒಂದು ಸ್ಕೂಲಲ್ಲಿ 2 ಟೀಚರ್ಸ್, ಗೌರ್ಮೆಂಟ್ ಟೀಚರ್ಸ್, ಉಳ್ಕಿದವ್ರು ಅಷ್ಟು ಗೆಸ್ಟ್ ಟೀಚರ್ಸ್ ಮೇಡಮ್. ಆ ದುಡ್ಡು ಎಲ್ಲಿ ಹೋಗ್ತಿದೆ? ಆ ದುಡ್ಡು ಯಾತಕ್ಕಾಗಿ ಬಳಸ್ತಿದ್ದಾರೆ? ಓಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡಿದ್ರು. ರಾಜ್ಯಾದ್ಯಂತ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಂಥ ಸರ್ಕಾರ ಬೇಕಾ? ನಾವು ಯಾಕ್ಯಾಕೋ ಆಯ್ಕೆ ಮಾಡಿ ಕಳಿಸಿದ್ವಿ, ಯಾಕ್ಯಾಕೋ 135 ಸ್ಥಾನ ಕೊಟ್ವಿ, ಇನ್ನು ಹೆಂಗೆ 3 ವರ್ಷ ನಾವು ತಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ 4 ರೂಪಾಯಿ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದ ಲೀಟ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ, ಈ 4 ರೂಪಾಯಿಲಿ ರೈತರಿಗೆ ಎಷ್ಟು ಹಣ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.